ನಿನ್ನೆಯಿಂದ ಒಂದಷ್ಟು ವಿಚಾರಗಳು ಹರಿದಾಡ್ತಾ ಇದೆ. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ನಿನ್ನೆಯಿಂದ ರಾಜ್ಯಭಾರ ಶುರುವಾಗಿದೆ. ಅವರ ಜೊತೆಗೆ ಒಂದಷ್ಟು ಜನ ನೂತನ ಸಚಿವರಾಗಿ ಡಿ.ಕೆ. ಶಿವಕುಮಾರ್ ಅವರ ಸಂಪುಟಕ್ಕೆ ಸೇರ್ಪಡೆಯಾಗಿದ್ದಾರೆ. ಆದರೆ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿದ್ದಂತಹ ಸಿದ್ದರಾಮಯ್ಯನವರ ಪರಮಾಪ್ತರಾದಂತಹ ಜಮೀರ್ ಅಹಮದ್ ಖಾನ್ ಅವರನ್ನ ಕೈಬಿಟ್ಟಿರೋದು ಈಗ ಸಾಕಷ್ಟು ಚರ್ಚೆಗಳಿಗೂ ಕೂಡ ಕಾರಣ ಆಗಿರುವಂತಹ ವಿಚಾರ. ಇದೆಲ್ಲದರ ನಡುವೆ ನೀವು ಗಮನಿಸಬಹುದು, ನಿನ್ನೆ ಪದಗ್ರಹಣ ಕಾರ್ಯಕ್ರಮಕ್ಕೆ ಜಮೀರ್ ಅವರು ಬರ್ತಾರೆ, ಡಿ.ಕೆ. ಶಿವಕುಮಾರ್ ಅವರಿಗೆ ಶೇಕ್ ಹ್ಯಾಂಡ್ ಮಾಡ್ತಾರೆ, ಅವರ ಜೊತೆಗೆ ಫೋಟೋಗೂ ಕೂಡ ಪೋಸ್ಟ್ ಕೊಟ್ಟಾದ ನಂತರ ಕಾರ್ಯಕ್ರಮ ಮುಗಿಯೋವರೆಗೂ ಕೂಡ ಜಮೀರ್ ಅವರು ಇರೋಲ್ಲ. ಕಾರ್ಯಕ್ರಮ ಆಗತಾನೆ ಶುರುವಾಗುತ್ತೆ, ಜಮೀರ್ ಅವರು ಹೊರಗಡೆ ಬಂದು ಕಾರ್ ಹತ್ಕೊಂಡು ಹೊರಟೋಗ್ತಾರೆ. ಸದ್ಯಕ್ಕೆ ಜಮೀರ್ ಅವರ ನಡೆ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿ ಕೊಟ್ಟಿದೆ. ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಯಾಕೆ ಜಮೀರ್ ಅವರನ್ನ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಿಂದ ಡ್ರಾಪ್ ಮಾಡೋದಕ್ಕೆ ಒಂದಷ್ಟು ಕಾರಣಗಳಿದೆ. ನಾವು ಹಿಂದಿನಿಂದನೂ ಕೂಡ ಹೇಳ್ಕೊಂಡು ಬಂದಿದ್ದೀವಿ. ಯಾಕಂದರೆ ಮುಸ್ಲಿಮರಲ್ಲಿ ಅತ್ಯಂತ ಪ್ರಭಾವಿ ನಾಯಕರಾಗಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು. JDS ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಬಂದ ನಂತರ ಒಂದಷ್ಟು ಬದಲಾವಣೆಗಳು ಕೂಡ ಆಯಿತು. JDS ಅಲ್ಲಿದ್ದಂತಹ ಮತಗಳು ಅದು ಕಾಂಗ್ರೆಸ್ಗೂ ಕೂಡ ಡಿವೈಡ್ ಆಯಿತು, ಅದೆಲ್ಲವೂ ಕೂಡ ಗೊತ್ತಿರೋದೆ. ಆದರೆ ದಾವಣಗೆರೆ ಬೈ ಎಲೆಕ್ಷನ್ನಲ್ಲಾದಂತಹ ವಿಚಾರ ಜಮೀರ್ ಅವರನ್ನ ಕೈ ಬಿಡೋದಕ್ಕೆ ಕಾರಣ ಅನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಈಗ ವಾಟ್ ನೆಕ್ಸ್ಟ್? ಜಮೀರ್ ಅವರು ಹಾಗಾದರೆ ಏನು ಮಾಡ್ತಾರೆ ನೋಡಿ. ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನೆಯಿಂದಲೇ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಜಮೀರ್ ಅವರನ್ನ ಸಂಪುಟದಿಂದ ಕೈ ಬಿಟ್ಟಿದ್ದಕ್ಕೆ, ಡಿ.ಕೆ. ಶಿವಕುಮಾರ್ ಅವರ ಸಂಪುಟಕ್ಕೆ ಜಮೀರ್ ಅವರನ್ನ ಸೇರಿಸ್ಕೊಳ್ಳದಲೇ ಇರೋದಕ್ಕೆ ಒಂದಷ್ಟು ವಿರೋಧಗಳು ವ್ಯಕ್ತವಾಗಿದೆ. ಪ್ರೊಟೆಸ್ಟ್ ಮಾಡೋದಕ್ಕೂ ಕೂಡ ಜಮೀರ್ ಅವರ ಬೆಂಬಲಿಗರು, ಕಾರ್ಯಕರ್ತರುಗಳು ಡಿಸೈಡ್ ಮಾಡಿದ್ದಾರೆ. ಹಾಗಾದರೆ ವಾಟ್ ನೆಕ್ಸ್ಟ್? ಜಮೀರ್ ಅಹಮದ್ ಖಾನ್ ಅವರ ಮುಂದಿನ ನಡೆಗೇನು? ಈಗ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರುವಂತಹ ವಿಚಾರ, ಅವರ ಅಭಿಮಾನಿಗಳು ಹೇಳ್ತಾ ಇರೋದು, ಕಾಂಗ್ರೆಸ್ಗೆ ತಕ್ಕನಾದಂತಹ ಪಾಠವನ್ನ ಜಮೀರ್ ಅಹಮದ್ ಖಾನ್ ಅವರು ಕಲಿಸಬೇಕು. ಯಾಕಂದ್ರೆ ಜಮೀರ್ ಅವರು ಎಷ್ಟರ ಮಟ್ಟಿಗೆ ಪ್ರಭಾವಿ ನಾಯಕರು ಅದು ಗೊತ್ತಿರುವಂತಹ ವಿಚಾರ. ಅವರನ್ನೇ ಕೈ ಬಿಟ್ಟಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಮುಸ್ಲಿಮರಿಗೆ ಏನು ಗೌರವ ಕೊಡ್ತಾ ಇದೆ? ಬರೀ ಮುಸ್ಲಿಮರಿಂದ ವೋಟ್ ಹಾಕಿಸ್ಕೊಳ್ಳೋದಷ್ಟೇ ಬಂತು, ಆದರೆ ಕಾಂಗ್ರೆಸ್ ಪಕ್ಷ ಏನೂ ಕೂಡ ಮಾಡ್ತಾ ಇಲ್ಲ. ಈಗ ದಾವಣಗೆರೆ ವಿಚಾರದಲ್ಲೂ ಕೂಡ ಮುಸಲ್ಮಾನರಿಗೆ ಟಿಕೆಟ್ ಕೊಡಲಿಲ್ಲ, ಅಲ್ಲೂ ಅನ್ಯಾಯ ಆಯಿತು. ಪದೇ ಪದೇ ಮುಸ್ಲಿಮರಿಗೆ ಅನ್ಯಾಯ ಮಾಡೋ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಮುಸ್ಲಿಮರೆಲ್ಲರೂ ಕೂಡ ಒಗ್ಗೂಡಬೇಕು ಅನ್ನುವಂತಹ ಒಂದು ಅಭಿಯಾನವೇ ಶುರುವಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಸದ್ಯಕ್ಕೆ ಚರ್ಚೆಯಾಗ್ತಾ ಇರುವಂತಹ ವಿಚಾರ, ಮಾಜಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಅವರು ಬೇರೆ ಪಕ್ಷವನ್ನ ಕಟ್ಟಿ 2028ಕ್ಕೆ ಕಾಂಗ್ರೆಸ್ ವಿರುದ್ಧವಾಗಿ ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ವಿಚಾರ. ಯಾಕಂದ್ರೆ ಅವರದ್ದೇ ಆದಂತಹ ಒಂದಷ್ಟು ಅಭಿಮಾನಿ ಬಳಗ ಇದೆ. ಅಂದ್ರೆ ಅಷ್ಟು ಈಸಿಯಾಗಿ ಬೇರೆ ಪಕ್ಷ ಕಟ್ಟೋದು ಅಂದ್ರೆ ಸುಲಭನಾ? ಎಂಥವರೋ ಬೇರೆ ಪಕ್ಷವನ್ನ ಕಟ್ಟೋದಕ್ಕೆ ಹೋಗಿ ಮರಳಿ ಪಕ್ಷಕ್ಕೆ ಬಂದಿರುವಂತಹ ಉದಾಹರಣೆಗಳು ಕಾಂಗ್ರೆಸ್ಸಲ್ಲೂ ಇದೆ, JDS ಅಲ್ಲೂ ಇದೆ, BJPಲೂ ಆ ಉದಾಹರಣೆಗಳು ಇದ್ದೇ ಇದೆ. ಅಂಥದ್ರಲ್ಲಿ ಜಮೀರ್ ಅವರು ಬೇರೆ ಪಕ್ಷ ಕಟ್ಟಿಬಿಟ್ಟು 2028ಕ್ಕೆ ಕಾಂಗ್ರೆಸ್ ವಿರುದ್ಧವಾಗಿ ಅವರು ಸ್ಪರ್ಧೆ ಮಾಡ್ತಾರಾ? ಅದಷ್ಟು ಈಸಿನಾ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ, ಸದ್ಯಕ್ಕಂತೂ ಜಮೀರ್ ಅವರಿಗೆ ಬಹಳಷ್ಟು ಬೇಸರ ಆಗಿದೆ. ಬಟ್ ಆ ಬೇಸರಕ್ಕೆ ಜಮೀರ್ ಅವರೇ ಮಾಡಿಕೊಂಡಿರುವಂತಹ ಒಂದಷ್ಟು ಸ್ವಯಂಕೃತ ಅಪರಾಧಗಳು ನೋಡಿ. ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಪಕ್ಷದ ಮುಸ್ಲಿಂ ಮುಖವಾಗಿ ಸೇವೆ ಸಲ್ಲಿಸ್ತಾ ಇದ್ದಂತಹ ಹಿರಿಯ ಕಾಂಗ್ರೆಸ್ ನಾಯಕರು ಜಮೀರ್ ಅಹಮದ್ ಖಾನ್ ಡಿ.ಕೆ. ಶಿವಕುಮಾರ್ ಅವರ ಸಂಪುಟ ಆಯ್ಕೆ ಮಾಡುವಾಗ ಕಡೆಗಣಿಸಲಾಗಿದೆ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಹೇಗೋ ಏನೋ ಗೊತ್ತಿಲ್ಲ, ಸೆಕೆಂಡ್ ಲಿಸ್ಟ್ ಅನೌನ್ಸ್ ಆದಾಗ. ಬಟ್ ಹ್ಯಾರಿಸ್ ಅವರು ರೇಸಲ್ಲಿದ್ದಾರೆ. ಆಲ್ರೆಡಿ ಮುಸ್ಲಿಂ ಸಮುದಾಯದ ಪರವಾಗಿ UT ಖಾದರ್ ಅವರನ್ನ ನಿನ್ನೆ ತಾನೇ ಡಿ.ಕೆ. ಶಿವಕುಮಾರ್ ಅವರು ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿದ್ದಾರೆ. ಬಟ್ ಹ್ಯಾರಿಸ್ ಅವರು ಕೂಡ ಮುಂಚೂಣಿಯಲ್ಲಿರೋದ್ರಿಂದ 2ನೇ ರೌಂಡಲ್ಲೂ ಜಮೀರ್ ಅವರಿಗೆ ಅವಕಾಶ ಸಿಗುತ್ತೆ ಅಂತ ಅನ್ಕೊಳ್ಳೋದು ತಪ್ಪು ಅಂತಾನೆ ಹೇಳಲಾಗ್ತಾ ಇದೆ. ನೋಡಿ, ದಾವಣಗೆರೆ ದಕ್ಷಿಣ ಉಪಚುನಾವಣೆಯು ಪಕ್ಷದ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಒಂದಷ್ಟು ಅಸಮಾಧಾನವನ್ನ ಎದುರಾಗುತ್ತೆ. ಅದನ್ನು ತಡೆಯೋದಕ್ಕೆ ಕಾಂಗ್ರೆಸ್ ನಾಯಕರು ಸಾಕಷ್ಟು ಕ್ರಮ ಕೈಗೊಳ್ತಾ ಇರೋ ನಡುವೆಯೇ ಒಂದಷ್ಟು ಬೆಳವಣಿಗೆಗಳು.
ಅದೇ ಇನ್ನೂ ಬೂದಿ ಮುಚ್ಚಿದ ಕೆಂಡದಂತಿದೆ ದಾವಣಗೆರೆ ವಿಚಾರ. ಮುಸ್ಲಿಮರು ಎಷ್ಟರ ಮಟ್ಟಿಗೆ ರೊಚ್ಚಿಗೆದ್ರು ಅನ್ನೋದು ಕೂಡ ಗೊತ್ತು. ಬಟ್ ಅದೆಲ್ಲದರ ನಡುವೆ ಜಮೀರ್ ಅವರನ್ನ ಸಂಪುಟದಿಂದ ಕೈಬಿಟ್ಟಿರೋದು ಕೂಡ ಈಗ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗಾಗಿದೆ. ನೋಡಿ, 4,000 ಮತಗಳು, ಯಾಕಂದರೆ ದಾವಣಗೆರೆಯಲ್ಲಿ ಬೇರೆ ಬೇರೆ ಅಭ್ಯರ್ಥಿಗಳು ಪಡ್ಕೊಂಡಿದ್ದಂಥದ್ದು. ಸೊ ಅದೇನು ಇಲ್ಲಿ ಮ್ಯಾಟರ್ ಆಗಲಿಲ್ಲ. ಬಟ್ SDPIನ ಅಭ್ಯರ್ಥಿ ಅಫ್ಸರ್ ಕೊಡ್ಲಿಪೇಟೆಯವರು 19,000 ಮತಗಳನ್ನು ಪಡ್ಕೊಳ್ತಾರೆ. ಸೊ 3ನೇ ಸ್ಥಾನವನ್ನು ಪಡೀತಾರೆ. ಸೊ ಆಗಲೇ ನೋಡಿ ಜಮೀರ್ ಅವರ ವಿರುದ್ಧ ಸಾಕಷ್ಟು ದೂರುಗಳು ಹೈಕಮಾಂಡ್ಗೆ ತಲುಪುತ್ತೆ. ಅದೆಲ್ಲದರ ನಡುವೆ ದಾವಣಗೆರೆಯಲ್ಲಿ ಉಂಟಾದಂಥ ಅಶಾಂತಿಯ ಹಿಂದಿನ ಪ್ರಮುಖ ವ್ಯಕ್ತಿ ಜಮೀರ್ ಅವರು ಅಂತಲೂ ಕೂಡ ಹೇಳಲಾಗುತ್ತೆ. ಅದೆಲ್ಲದರ ನಡುವೆ ಮೊನ್ನೆ ಒಂದು ಆಡಿಯೋ ರಿಲೀಸ್ ಆಗುತ್ತೆ ನೋಡಿ. ಮೋಸ್ಟ್ಲಿ ಅಲ್ಲಿಯವರೆಗೂ ಕೂಡ DK ಶಿವಕುಮಾರ್ ಅವರ ಸಂಪುಟಕ್ಕೆ ಜಮೀರ್ ಅವರು ಸೇರ್ಪಡೆಯಾಗ್ತಾರೆ ಅನ್ನುವ ವಿಚಾರಗಳು ಬಹಳ ದೊಡ್ಡ ಮಟ್ಟದಲ್ಲಿ ಹರಿದಾಡ್ತಾ ಇತ್ತು. ಅವರ ಹೆಸರು ಕೂಡ ಲೀಸ್ಟಲ್ಲಿದೆ ಅಂತ ಹೇಳಿ ಯಾವಾಗ ಆಡಿಯೋ ಸ್ಫೋಟ ಆಗುತ್ತೋ, ಜಮೀರ್ ಅವರೇ ಮಾತನಾಡಿದ್ದಾರೆ ಅಂತ ಹೇಳಲಾದಂತಹ ಆ ಆಡಿಯೋ ಸ್ಫೋಟ ಆದ ನಂತರ ಎಲ್ಲವೂ ಕೂಡ ಉಲ್ಟಾ ಆಗುತ್ತೆ. ಅದಾದ್ಮೇಲೆ ಜಮೀರ್ ಅವರು ಸಮರ್ಥಿಸ್ಕೋತಾರೆ, ಈ ಆಡಿಯೋ ತಿರುಚಲಾಗಿದೆ, ಇದು AI ಆಡಿಯೋ ಅಂತ ಹೇಳಿ. ಆದರೂ ಕೂಡ ಯಾರು ನಂಬುವ ಪರಿಸ್ಥಿತಿಯಲ್ಲಿಲ್ಲ. ಮತ್ತೊಂದು ಕಡೆ ನೋಡೋದಾದ್ರೆ ನಾವು ಅಬ್ದುಲ್ ಜಬ್ಬಾರ್ ಮತ್ತೆ ನಸೀರ್ ಅಹಮದ್ ಅವರಂತಹ ನಾಯಕರನ್ನ ಈಗಾಗಲೇ ಕಾಂಗ್ರೆಸ್ ಪಕ್ಷ ವಿರೋಧಿ ಚಟುವಟಿಕೆಗಳಿಗಾಗಿ ಕೈ ಬಿಡಲಾಗಿದೆ. ಅದೆಲ್ಲದರ ನಡುವೆ ನಿನ್ನೆ ನೂತನ ಸಚಿವರ ಪ್ರಮಾಣ ವಚನ ಆಯಿತು. ಮೊದಲ ಪಟ್ಟಿಯಿಂದಲೇ ಜಮೀರ್ ಅವರ ಹೆಸರಿಲ್ಲ. ಹಾಗಾಗಿ ಕರ್ನಾಟಕದಲ್ಲಿ ಭವಿಷ್ಯದ ಚುನಾವಣಾ ಕದನಗಳಿಗೆ ಮುಂಚಿತವಾಗಿಯೇ ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತ ಸಮುದಾಯದ ಬೆಂಬಲವನ್ನು ಉಳಿಸ್ಕೊಳ್ಳುವ ಅಗತ್ಯದೊಂದಿಗೆ ಶಿಸ್ತು ಕ್ರಮವನ್ನು ಸಮತೋಲನಗೊಳಿಸೋದಕ್ಕೆ ಕಾಂಗ್ರೆಸ್ ಹೈಕಮಾಂಡು ಪ್ರಯತ್ನ ಮಾಡ್ತಾ ಇದೆ ಅನ್ನುವ ವಿಚಾರಗಳು ಕೂಡ ಕಂಡು ಬರ್ತಾ ಇದೆ. ಸೊ ಹಾಗಾಗಿ ಈಗ ಸದ್ಯಕ್ಕೆ ನಿನ್ನೆ ಜಮೀರ್ ಅವರು ಪ್ರಮಾಣ ವಚನ ಕಾರ್ಯಕ್ರಮ ಮುಗಿಯೋದಕ್ಕಿಂತ ಮುಂಚೆನೇ ಹೊರಟೋಗಿದ್ದು ಎಲ್ಲ ಒಂದು ಕಡೆ ಅವರ ಮುಖದಲ್ಲಿ ಒಂದು ರೀತಿಯಲ್ಲಿ ಬೇಸರ, ಹತಾಶೆಯ ಒಂದು ರೀತಿಯ ಭಾವನೆಗಳು ಕೂಡ ಕಾಣಿಸ್ತಾ ಇತ್ತು. ಅದೊಂದು, ಅದರ ಜೊತೆಗೆ ಸಿದ್ದರಾಮಯ್ಯ ಅವರ ಆಪ್ತರು, ಸೊ ಎಲ್ಲೋ ಒಂದು ಕಡೆ ಸಿಗುತ್ತೆ ಅವ್ರಿಗೂ ಕೂಡ ಸಂಪುಟದಲ್ಲಿ ಸ್ಥಾನಮಾನ ಅಂತ. ಬಟ್ UT ಖಾದರ್ ಅವರು ಮತ್ತು ಸೆಕೆಂಡ್ ರೌಂಡಲ್ಲಿ ಹ್ಯಾರಿಸ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ಇಷ್ಟೆಲ್ಲ ಕೂಡ ಸಹಿಸಿಕೊಂಡು ಪಕ್ಷದಲ್ಲೇ ಇರ್ತಾರಾ ಅಥವಾ ಬೇರೆ ಪಕ್ಷವನ್ನ ಕಟ್ಟಿ 2028 ವಿಧಾನಸಭೆ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ವಿರುದ್ಧವೇ ಸ್ಪರ್ಧೆ ಮಾಡ್ತಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಸದ್ಯಕ್ಕೆ ಜಮೀರ್ ಅವರ ನಡೆ ಬಹಳಷ್ಟು ಕುತೂಹಲವನ್ನ ಎಡೆಮಾಡಿಕೊಟ್ಟಿದ್ದು, ಜಮೀರ್ ಅವರು ಏನ್ ಮಾಡ್ತಾರೆ, ಮತ್ತೆ ತಮ್ಮ ಮಾತೃಪಕ್ಷ JDSಗೆ ಏನಾದರೂ ಮರಳುತ್ತಾರಾ ಅನ್ನುವ ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇದೆ. ಸೊ ಇದೆಲ್ಲದಕ್ಕೂ 1-2-3 ದಿನದಲ್ಲಿ ಸ್ಪಷ್ಟ ಉತ್ತರ ಸಿಗುತ್ತೆ.